ಮತಕಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಸಾಲು ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಕುಮಾರಸ್ವಾಮಿ ಅವರ ಕೌಂಟರ್ ಎಕ್ಸ್ನಲ್ಲಿ ಬರ್ಕೋತಾರೆ. ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆಯನ್ನು ಗೈದಿದ್ದಾರೆ. ಜನತಂತ್ರಕ್ಕೆ ನೇಣು ಬಿಗಿಯುವ ಧೂರ್ತ ಹುನ್ನಾರ ಇದು. ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷವಿಕ್ಕುವ ಘೋರ ಷಡ್ಯಂತ್ರ ಇದು ಮತಗಳ್ಳತನವೆಂಬ ಕಪಟ ಕಥೆ ಅಂತ ಕುಮಾರಸ್ವಾಮಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಸಹಜವಾಗಿ ಈಗ BJP ಮತ್ತು JDS ಅಲಯನ್ಸ್ ಇರಬೇಕಾದ್ರೆ ಅವರು ಕೂಡ ಈ BJP ಮೇಲೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಕೂಡ ಈಗ ಇದಕ್ಕೆ ಟ್ವೀಟ್ ಮಾಡಿ ಸುಳ್ಳಿನ ಸುರಿಮಳೆಗೈತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ. ಸುಳ್ಳು, ಇವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಸೊ ಹಾಗಾಗಿ ಆಮೇಲೆ ಕುಮಾರಸ್ವಾಮಿ ಅವರು ಗೆದ್ದಿರೋ ಮಂಡ್ಯ ಕ್ಷೇತ್ರದ ಮೇಲೂ ಅವ್ರಿಗೆ ಅನುಮಾನ ಇದೆ ರಾಹುಲ್ ಗಾಂಧಿಗೆ. ಹಾಗಾಗಿ ಅವರು ಕೆಲವೊಂದು ಆರೋಪಗಳನ್ನು ಈಗ ಮಾಡಿದ್ದಾರೆ. ಜನತಂತ್ರಕ್ಕೆ ನೇಣು ಬಿಗಿಯುವ ಧೂರ್ತ ಹುನ್ನಾರವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಆರೋಪ.